ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೊಸ ರೆಸಿಪಿ ಹೇಳುತ್ತೇನೆ. ಇದು ಕಬಾಬ್. ಅದಕ್ಕೆ ಕಬಾಬ್ ಪೌಡ್ರ್ ಹಾಕ್ಕೊಳ್ಬೇಕು. ಅದು ನಾವು ಚೆನ್ನಾಗಿ ಹಾಕಿ ಕಲಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನಾವು ಮೊಟ್ಟೆ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಇದಕ್ಕೆ ನಾವು ಮೊಸರು ಕೂಡ ಹಾಕ್ಬೋದು. ಯಾವುದಾದ್ರೂ ಒಂದು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಅದನ್ನು ನಾವು ಎರಡನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚಿಕನ್ ಎಲ್ಲ ಹಿಡ್ಕೊಳ್ಬೇಕು, ಅದು ಒಳಗಡೆ ಹೋಗಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಥರ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ನಾವು ಸುಮಾರು ಅರ್ಧ ಗಂಟೆ ಕಾಲ ರೆಸ್ಟಲ್ಲಿ ಇಡಬೇಕು. ಒಂದು ಕಡೆ ನಾವು ಎಣ್ಣೆಯನ್ನು ಇಟ್ಕೊಳ್ಬೇಕು. ಇಲ್ಲಿ ನೋಡಿ, ಈ ಥರ ಎಣ್ಣೆ ಕಾದಿದೆ ಇಲ್ಲ ಟೆಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಕಾಯಲಿಲ್ಲ ಫ್ರೆಂಡ್ಸ್. ಮತ್ತು ಸ್ವಲ್ಪ ಹೊತ್ತು ನಂತರ ನೋಡಬೇಕು ಎಣ್ಣೆ ಕಾದಿದೆಯೋ ಇಲ್ಲ ಅಂತ. ಎಣ್ಣೆ ಕಾದಿದೆ ಫ್ರೆಂಡ್ಸ್. ಮಾಡಿಟ್ಟ ಕಬಾಬನ್ನು ಹಾಕ್ಕೊಳ್ಬೇಕು ಎಣ್ಣೆಗೆ. ಎಲ್ಲವನ್ನು ಈ ಥರ ಚೆನ್ನಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸು. ಇದು ಇನ್ಸ್ಟೆಂಟಾಗಿ ಮಾಡ್ಬೋದು. ಈ ಕಬಾಬ್ ಪೌಡ್ರ್ ಇದ್ದರೆ ಸಾಕು, ತುಂಬ ಬೇಗ ಮಾಡ್ಬೋದು. ಇಲ್ಲಿ ನೋಡಿ, ಈ ಥರ ಎಲ್ಲವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಎಲ್ಲ ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಇದು ಬೆಂದಿದೆ, ಆಗಿದೆ ಫ್ರೆಂಡ್ಸ್. ಇದು ಕಬಾಬ್ ರೆಡಿ ಆಗಿದೆ. ತೆಕ್ಕೊಳ್ಬೇಕು ಎಲ್ಲ. ನಂತರ ಮತ್ತೆ ಹಾಕ್ಕೊಳ್ಬೇಕು. ನೋಡಿ, ಎಲ್ಲ ನನ್ನ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಾರೆ, ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ಬೇಕು. ಕರಿಬೇವು ಹಾಕೋದ್ರಿಂದ ನಮಗೆ ಬೇರೆ ಟೇಸ್ಟೇ ಕೊಡುತ್ತದೆ ಮತ್ತು ತುಂಬ ಸೂಪರಾಗಿ ಉಳಿಯುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕರಿಬೇವನ್ನು ಕಬಾಬ್ ಮೇಲೆ ಹಾಕಬೇಕು. ಈಗ ನಮ್ಮ ಕಬಾಬ್ ರೆಡಿ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.